वर्धमानाय निर्भूतकल्लात्मने सालोकानां त्रिलोकानां यद्विद्यादर्पणाय ते सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा अज्ञानतिमिरान्तानां ज्ञानानन्दशलाकया चक्षुरुन्मीलितं येन तस्मै श्रीगुरवे नमः। सर्वमङ्गलमाङ्गल्यं सर्वकल्याणकारणं प्रधानं सर्वधर्माणां जैनं जयतुशासनं जैनं जयतुशासनं। कुले देवादिदेव महावीर भगवान की उत्तम षोडश कारण भावना की दशलक्षण धर्म की उत्तम तपोधर्म की जिनवाणी माता की ಭಗವಂತನ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪೂಜ್ಯ ಮಾತಾಜಿಯವರು ವಂದನೆಗಳನ್ನು ಸಲ್ಲಿಸುತ್ತಾ ಧರ್ಮ ಸಮಯಕ್ಕೆ ಬಂದಗಳೇ ಈ ದಿವಸ ದಶಲಕ್ಷಣ ಮಹಾಪರ್ವದ 7ನೇ ದಿವಸ ಉತ್ತಮ ತಪೋ ಧರ್ಮ. ದಶಲಕ್ಷಣ ಮಹಾಪರ್ವದ ಈ ಭಾದ್ರಪದ ಮಾಸದಲ್ಲಿ 16 ದಿವಸಗಳ ಷೋಡಶ ಕಾರಣ ಭಾವನೆಯಲ್ಲೂ ಸಹ ಶಕ್ತಿ ತ್ಯಾಗ ಮತ್ತು ಶಕ್ತಿ ತಪೋ ಭಾವನೆಯನ್ನು ಮಾಡಲಾಗುತ್ತೆ. ಹಾಗೆಯೇ ದಶ ಧರ್ಮದಲ್ಲೂ ಉತ್ತಮ ತಪ ಧರ್ಮ ಅನ್ನುವಂಥದ್ದು ಬರುತ್ತೆ. ತಪೋ ಭಾವನೆ ಅನ್ನುವಂಥದ್ದು ಯಾರೆಲ್ಲ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಅವರ ರೀತಿಯಲ್ಲಿ ನಾವು ತಪಸ್ಸನ್ನು ಮಾಡುವ ಭಾವನೆಯನ್ನು ಮಾಡುವಂಥದ್ದು ತಪೋ ಭಾವನೆ. ಇದು ಉತ್ತಮ ತಪ ಧರ್ಮ ಅನ್ನುವಂಥದ್ದು ನಾನು ಸ್ವ ಇಚ್ಛೆಯಿಂದ ಮನವಚನ ಕಾಯಪೂರ್ವಕವಾಗಿ ಈ ಶ್ರದ್ಧಾಪೂರ್ವಕವಾಗಿ ತಪಸ್ಸನ್ನು ಮಾಡುತ್ತೇನೆ. ಕಾಯಂ ಕ್ಲೇಶ ಬಾಹ್ಯಂ ತಪ, ಶರೀರವನ್ನು ದಂಡಿಸುವುದು ಅಥವಾ ಅಂತರಂಗದ ಪ್ರಕಾರವಾಗಿರುವಂಥ ಬಾಹ್ಯಾಭ್ಯಂತರ 12 ಪ್ರಕಾರವಾದಂಥ ತಪಸ್ಸುಗಳನ್ನು ಮಾಡುವಂಥದ್ದೇನಿದೆ ಅದು ತಪಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಅರ್ಥ ತಪ್ಯತೆ ಇತಿ ತಪ. ಯಾವುದು ತಪ್ಪಿಸುವ ತಪ ಅಂದರೆ ಹಿಂದಿಗೆ ಕಾಯಿಸುವಂಥದ್ದು, ಅಂದರೆ ಹದವಾಗಿ ಕಾಯುವಂಥದ್ದು ಅಂತ ಹೇಳ್ತಾರೆ. ಈಗ ತವೆ ನಿಂದು ರೊಟ್ಟಿ ಮಾಡ್ತೀರಾ, ದೋಸೆ ಮಾಡ್ತೀರಾ, ಅದು ಮಾಡುವಾಗ ನೀವು ಹಾಗೆ ತವೆ ಇಟ್ಟ ತಕ್ಷಣ ರೊಟ್ಟಿನ ಹಾಕ್ತೀರಾ ಅಥವಾ ದೋಸೆ ಇಡ್ತೀರಾ? ಇಲ್ಲ, ಒಂದು ಹದ ಬರೋವರೆಗೂ ಬಂದ ಮೇಲೆ ಹಂಚು ಕಾದ ಮೇಲೆ ಅದ್ರ ಮೇಲೆ ನೀವು ರೊಟ್ಟಿ ಆಗಲಿ ದೋಸೆನಾದರೂ ಮಾಡ್ತೀರಾ. ಹಾಗೆಯೇ ಕಾಯಂ ಕ್ಲೇಶ ಬಾಯಂ ತಪಃ ಅಂತ ಹೇಳುವಾಗ ಈ ಶರೀರವನ್ನು ನಾವು ಅಂತರಂಗದಲ್ಲಿ ಭಾವನೆ ಮಾಡ್ತೀವಿ, ತಪಸ್ಸನ್ನು ಮಾಡ್ತೀವಿ, ಕರ್ಮವನ್ನು ಕಳೆಯಬೇಕು ಅಂತ ಹೇಳಿದ್ರೆ ಆ ಕರ್ಮವನ್ನು ಕಳೀಲಿಕ್ಕೆ ತಪಸ್ಸು ಮಾಡುವಾಗ ಕಾಯವನ್ನೂ ಸಹ ನಾವು ದಂಡಿಸುವಂಥದ್ದು ಏನಿದೆ ಅದು ತಪ್ಯತೆ ಇತಿ ತಪ. ಕಾಯ ಅಂದರೆ ಅದು ಅನ್ನಾಹಾರಾದಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜೊತೆಗೆ ಅಂತರಂಗದಲ್ಲಿ ಕಷಾಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮವನ್ನು ಕಳೆಯುವಂಥದ್ದು ಅಂತ. ಅಂದರೆ ಯಾವುದೇ ರೀತಿಯಾದಂಥ ಪರಿಣಾಮಕಾರಿಯಾದಂಥ ಫಲ ಸಿಗಬೇಕು ಅಂತ ಹೇಳಿದ್ರೆ ನಾವು ನಿಷ್ಠೆಯಿಂದ ಕಠಿಣವಾದಂಥ ನಿಯಮದಿಂದ ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಅಂತೇಳಿ ಅದಕ್ಕೋಸ್ಕರ 12 ಪ್ರಕಾರವಾದಂಥ ತಪಸ್ಸನ್ನು ಮಹಾಮುನಿಗಳು ಮಾಡ್ತಾರೆ. ಅನಶನಾವನೋಧಾರಣೆ ಆದಿ 6 ಅಂತರಂಗ ಬಹಿರಂಗ ತಪಸ್ಸು ಮತ್ತು ಇನ್ನು 6 ಸ್ವಾಧ್ಯಾಯ ಮತ್ತು ಪ್ರಾಯಶ್ಚ ಇತ್ಯಾದಿಗಳು 6 ಅಂತರಂಗ ತಪಸ್ಸು ಅಂತಿದೆ. ಈ 12 ತಪಸ್ಸುಗಳನ್ನು ಮುನಿಗಳನ್ನು ಮಾಡಿದ್ರೂ ಸಹ ಶ್ರಾವಕರಾದಂಥವ್ರಿಗೆ ಈ 12 ತಪಸ್ಸು ಮಾಡಲಿಕ್ಕೆ ಕಷ್ಟ ಆಗೋದಿಲ್ವ ಅಂತ ಹೇಳಿದಾಗ ಸ್ವಾಧ್ಯಾಯ ಸಂಯಮಂ ತಪಃ ಅಂತೇಳಿ ಶ್ರಾವಕರಿಗೆ ಷಟ್ಕ್ರಿಯೆಗಳಲ್ಲಿ ಆಚಾರ್ಯರು ಹೇಳಿದ್ದಾರೆ. ಸ್ವಾಧ್ಯಾಯ ಸಂಯಮ ಇವೇ ತಪಸ್ಸಾಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಜಿನೇಂದ್ರ ಭಗವಂತನ ವಾಣಿಯನ್ನು ಕೇಳುವಂಥದ್ದು, ಓದುವಂಥದ್ದು, ಚಿಂತನೆ ಮಾಡುವಂಥದ್ದು, ಜೊತೆಗೆ ಸಂಯಮ. ನಾವು ಯಾವ ವ್ರತ ನಿಯಮಗಳನ್ನು ಗುರು ಸಾಕ್ಷಿಪೂರ್ವಕವಾಗಿ ಮನವಚನ ಕಾಯಪೂರ್ವಕವಾಗಿ ತೆಗೆದುಕೊಂಡಿದ್ದೀವಿ ಅದನ್ನು ನಿಷ್ಠೆಪೂರ್ವಕವಾಗಿ ಪಾಲಿಸುವಂಥದ್ದು ಅದೂ ಸಹ ತಪಸ್ಸಾಗಿದೆ. ಉದಾಹರಣೆಗೆ ಅಷ್ಟಮೂಲ ಗುಣಧಾರಣೆಗಳನ್ನು ಮಾಡಿರ್ತೇವೆ. ಅಷ್ಟಮೂಲ ಗುಣಗಳನ್ನು ಧಾರಣೆ ಮಾಡಿದಾಗ ಪಂಚಾಣ ವ್ರತಗಳು, ರಾತ್ರಿ ಭೋಜನ ತ್ಯಾಗ, ನೀರನ್ನು ಸೋಸಿ ಕುಡಿಯುವಂಥದ್ದು, ನಿತ್ಯ ದೇವದರ್ಶನ, ಇವು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುವಂಥದ್ದು ಸಹ ತಪಸ್ಸಿನ ಶ್ರೇಣಿಯಲ್ಲೇ ಶ್ರಾವಕರಿಗೆ ಹೇಳಲಾಗಿದೆ. ಹಾಗಾಗಿ ನಾವು ನಮ್ಮ ನಿಶ್ಚೀಲ ವ್ರತತ್ವಂಚ, ನಾವು ವ್ರತ ನಿಯಮಗಳನ್ನು ಪಾಲಿಸ್ತೀವಿ, ಅದರಲ್ಲಿ ಅತಿಚಾರಗಳು ಬರದಂತೆ ಪಾಲಿಸುವಂಥದ್ದು. ಹಾಗೆ
ಅಷ್ಟಮಿ, ಚತುರ್ದಶಿ, ಪರ್ವ ದಿನಗಳಲ್ಲಿ ನಾವು ವ್ರತ ನಿಯಮಗಳನ್ನು ಪಾಲಿಸಲಿಕ್ಕೆ ಅಂತ ಸಂಕಲ್ಪ ಮಾಡಿದರೆ ಅವುಗಳನ್ನು ಸಹ ಯಥೋಚಿತವಾಗಿ ಪಾಲಿಸುವಂಥದ್ದು. ಉಪವಾಸದ ನಿಯಮ ತಗೊಂಡಿದ್ರೆ ಉಪವಾಸ ಮಾಡುವಂಥದ್ದು, ಏಕಾಸನ ಅಂದರೆ ಏಕಾಸನ, ಯಾವುದಾದ್ರೂ ವಸ್ತುವಿನ ಪರಿತ್ಯಾಗ ಇದ್ದರೆ ಆವತ್ತಿನ ದಿವಸ ಹುಳಿ, ಸಕ್ಕರೆ, ಬೇರೆ ಬೇರೆ ರಸತ್ಯಾಗಗಳು ಇತ್ಯಾದಿಗಳನ್ನು ಮಾಡುವಂಥದ್ದು, ವಸ್ತುಗಳನ್ನು ತ್ಯಾಗ ಮಾಡುವಂಥದ್ದು, ಯಾವ ನಿಯಮ ಇದೆ ಅದನ್ನು ಸಂಕಲ್ಪಪೂರ್ವವಾಗಿ ಪೂರ್ಣ ಮಾಡುವಂಥದ್ದು ಶ್ರಾವಕರಿಗೆ ತಪಸ್ಸಿನ ಶ್ರೇಣಿಯಲ್ಲಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮುನಿಗಳು ಕಾಯಕ್ಲೇಶಾದಿ ತಪಸ್ಸುಗಳನ್ನು ಮಾಡಿದ್ರು, ಶ್ರಾವಕರು ಸಹ ತಮ್ಮ ವ್ರತ ನಿಯಮಗಳನ್ನು ನಿಷ್ಠಾಪೂರ್ವಕ ಮಾಡುವಂಥದ್ದು ತಪಸ್ಸಾಗಿದೆ. ಹಾಗೆ ಮುನಿಗಳು ಯಾವುದು ಅನಶನ, ಉಪವಾಸ, ಅಮೋದರಿ ಅಂತ ಇತ್ಯಾದಿಗಳನ್ನು ಹೇಳಿದ್ದಾರೆ, ಆ ನಿಯಮಗಳನ್ನು ನಾವು ಸಂಕ್ಷಿಪ್ತವಾಗಿ ಗೃಹಸ್ಥರು ಸಹ ಮಾಡ್ಬೋದು. ಉದಾಹರಣೆಗೆ ಉಪವಾಸ ಸಾಮಾನ್ಯ ಎಲ್ಲರಿಗೂ ಮಾಡಲಿಕ್ಕಾಗತ್ತೆ, ಅಮೋದರ್ಯ ಪೂರ್ತಿ ಉಪವಾಸ ಮಾಡೋಕ್ಕಾಗೋದಿಲ್ಲ, ಆದರೆ ನಾವು ತಿನ್ನುವಂಥ ಪದಾರ್ಥದಲ್ಲೇ ಹೆಚ್ಚು ಕಮ್ಮಿ ಮಾಡಿ ತಿನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ ನಾವು ಮೊನ್ನೆ ಹೇಳಿದಂಗೆ ನಾವು 2 ರೊಟ್ಟಿ ಇನ್ನೂ ತಿನ್ನಲಿಕ್ಕೆ ಅವಕಾಶ ಇದೆ, ಮನಸ್ಸಿನಲ್ಲಿ ಇಚ್ಛೆ ಇದೆ, ಆದರೆ ನಾವು ಅಲ್ಲೇ ಊಟವನ್ನು ನಿಲ್ಲಿಸುವಂಥದ್ದು, ಅದಕ್ಕೆ ಅಮೋದರ್ಯ ತಪಸ್ಸು ಅಂತಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ವಿವಿಧ ಶಯ್ಯಾಸನ, ಈಗ ಅಷ್ಟಮಿ, ಚತುರ್ದಶಿ ಇತ್ಯಾದಿ ಸಂದರ್ಭದಲ್ಲಿ ಹಾಸಿಗೆ ಇತ್ಯಾದಿಗಳನ್ನು ಬಳಸದೆ ಚಾಪೆ ಮೇಲೆ, ನೆಲದ ಮೇಲೆ ಮಲಗುವಂಥದ್ದು, ನಿಷ್ಠಾಪೂರ್ವಕವಾಗಿ ವಿವಿಧ ಶಯ್ಯಾಸನ. ಕಾಯಂ ಕ್ಲೇಶ, ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿದ ಮೇಲೆ ಅದನ್ನು ಪೂರ್ಣ ಮಾಡ್ತೀನಿ ಅಂತೇಳಿ ಉಪವಾಸ ಮಾಡಿದ್ರೆ ಸಣ್ಣಗಾಗ್ತೀವಿ ಅಥವಾ ಉಪವಾಸ ಮಾಡಿದ್ರೆ ಶಕ್ತಿಹೀನ ಆಗುತ್ತೆ ಇತ್ಯಾದಿ ಭಾವನೆ ಇಟ್ಕೊಂಡು ಮಾಡಿದ್ರೆ ನಾವು ಹೀನ ಆಗುತ್ತೋ, ಕಮ್ಮಿ ಆಗುತ್ತೋ, ಜಾಸ್ತಿ ಆಗುತ್ತೋ, ಆದರೆ ನಿಯಮ ಹಿಡಿದಿದ್ದೀವಿ, ಅದನ್ನು ಪೂರ್ಣವಾಗಿ ಅಷ್ಟಮಿ, ಚತುರ್ದಶಿ ಉಪವಾಸಗಳನ್ನು ಮಾಡ್ತೀವಿ ಅನ್ನುವಂಥ ಭಾವನೆ ಇಟ್ಕೊಂಡು ಸಹ ಮಾಡುವಂಥದ್ದು ಸಹ ಆ 6 ತಪಗಳಲ್ಲಿ ಬರುತ್ತೆ. ಬಾಕಿ ಸ್ವಾಧ್ಯಾಯ, ಪ್ರಾಯಶ್ಚಿತ್ತ, ನಾವು ಮಾಡುವಂಥದ್ದು ವ್ರತ ನಿಯಮಗಳಲ್ಲಿ ದೋಷ ಆದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂಥದ್ದು, ಹಾಗೆ ಸ್ವಾಧ್ಯಾಯ ಮಾಡುವಂಥದ್ದು, ಇದು ವಿನಯ, ಭಗವಂತನಿಗೆ ದೇವಶಾಸ್ತ್ರ ಗುರುಗಳಿಗೆ ಯಥೋಚಿತವಾದಂಥ ವಿನಯ ಮಾಡುವಂಥದ್ದು. ಇವುಗಳನ್ನೆಲ್ಲ ನಾವು ನಡೆಯುವಾಗ, ಕುಳಿತುಕೊಳ್ಳುವಾಗ ಉತ್ಸರ್ಗ, ಯಾವುದೇ ಕಡೆ ಗಲೀಜು ಇತ್ಯಾದಿಗಳ ಮೇಲೆ ಕಾಲಿಡ್ದಂಗೆ, ದೇವಸ್ಥಾನಕ್ಕಾಗಲಿ ಮನೆಯಲ್ಲಾಗಲಿ ಎಲ್ಲೇ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ವಿಸರ್ಗ ಅಂದರೆ. ಈ ರೀತಿಯಾಗಿ 6 ಅಂತರಂಗದ ತಪಸ್ಸುಗಳು, 6 ಬಹಿರಂಗ ತಪಸ್ಸುಗಳನ್ನು ಮುನಿಗಳು ಪಾಲಿಸುವ ಜೊತೆಗೆ ಶ್ರಾವಕರು ಸಹ ಯಥೋಚಿತವಾಗಿ ಪಾಲಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಸಂಯಮ ಏನಿದೆ, ಯಮ, ನಿಯಮ, ಸಂಯಮ. ನಾವು ಒಂದು ಯಮ ಅಂತ ಹೇಳಿದ್ರೆ ನಿರ್ದಿಷ್ಟ ಶಾಶ್ವತವಾಗಿ ನಾವು ಜೀವನದಲ್ಲಿ ಪಾಲಿಸ್ತೀವಿ ಅಂತ ತಗೊಂಡಿರುವಂಥದ್ದು ಯಮ, ಕಠಿಣವಾದಂಥ ನಿಯಮ. ಹಾಗೆ ನಿಯಮ, ಯಮ, ನಿಯಮ ಅಂದರೆ ಇಷ್ಟು ಸಮಯದವರೆಗೆ ಇದನ್ನು ಪಾಲಿಸ್ತೀನಿ ಅಂತ ತಗೊಂಡಿರೋದು. ಹಾಗೆ ಸಂಯಮ ಜೀವನ ಪರ್ಯಂತ ಮತ್ತು ಸಂಯಕ್ತಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆಚರಿಸುವಂಥದ್ದು ಸಂಯಮ ಅಂತ. ಹೀಗೆ ಯಮ, ನಿಯಮ, ಸಂಯಮಗಳನ್ನು ಯಥೋಚಿತವಾಗಿ ಪಾಲಿಸುವಂಥದ್ದೇ ಉತ್ತಮ ತಪೋಧರ್ಮವಾಗಿದೆ. ನಮ್ಮ 24 ಜನ ತೀರ್ಥಂಕರು ಸಹ ತಪಸ್ಸಿನ ಮೂಲಕವಾಗಿ ಕರ್ಮವನ್ನು ಕಳೆದು ಅವರು ಮೋಕ್ಷಕ್ಕೆ ಹೋಗಿರುವಂಥದ್ದು. ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಕರ್ಮ ನಿರ್ಜರೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೆ ತತ್ವಾಸೂತ್ರದಲ್ಲಿ ಹೇಳಿದರೆ ತಪಸ್ಸ ನಿರ್ಜರಾಚ. ನಾವು ಕರ್ಮವನ್ನು ನಿರ್ಜರೆ ಮಾಡಬೇಕು ಅಂತ ಹೇಳಿದರೆ ತಪಸ್ಸನ್ನು ಮಾಡಿಕೊಳ್ಬೇಕಾಗತ್ತೆ. ಶುಭ ಪುಣ್ಯಸ್ಯ ಶುಭ ಪಾಪಸ್ಯ. ಶುಭ ರೀತಿಯಲ್ಲಿ ನಾವು ಆಶ್ರಯವನ್ನು ಮಾಡ್ಕೋಬೋದು, ಅಶುಭ ರೀತಿಯಲ್ಲೂ ಸಹ ಆಶ್ರಯವಾಗೋದನ್ನು ತಡಿಬೇಕು ಅಂತ ಹೇಳಿದ್ರೆ ಪುಣ್ಯಾಶ್ರಯದ ರೀತಿಯಲ್ಲಿ ನಾವು ಅದನ್ನು ಆ ಸಂದರ್ಭವನ್ನು ಬಳಸ್ಕೋಬೋದು. ಆದರೆ ತಪಸ್ಸನ್ನು ನಾವು ಕರ್ಮ ನಿರ್ಜರೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಶುಭ ಅಶುಭ ಅನ್ನೋಂಥದ್ದಲ್ಲ, ಪುಣ್ಯವೂ ನಿರ್ಜರೆ ಆಗಬೇಕಾಗತ್ತೆ. ಹರಿನಂತರ ಆದಮೇಲೆ ಸಿದ್ಧರಾಗಬೇಕು ಅಂದರೆ ಅವರಲ್ಲಿರುವಂಥ ಸಂವತ್ಸರ ಇತ್ಯಾದಿಗಳ ವೈಭವ ಎಲ್ಲ ವಿಸರ್ಜನೆ ಆದಮೇಲೆ, ಆ ಸಮಯ ಮುಗಿದ ಮೇಲೆ ಅವರು ಮೋಕ್ಷಕ್ಕೆ ಹೋಗುವಂಥದ್ದು. ಹಾಗಾಗಿ ನಿರ್ಜರ ಅನ್ನುವಂಥದ್ದು ಪಾಪ ಪುಣ್ಯಗಳನ್ನೂ ಸಹ ಅಳೆಯುವಂಥದ್ದು, ಅದು ನಿರ್ಜರೆ. ಆ ನಿರ್ಜರೆ ಮಾಡಬೇಕು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಬೇಕಾಗುತ್ತೆ. ತಪಸ್ಸ ನಿರ್ಜರಾಚ, ಕರ್ಮ ನಿರ್ಜರೆ ಆಗಬೇಕು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ 24 ಜನ ತೀರ್ಥಂಕರಿಗೂ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿರುವಂಥದ್ದು. ಅವರ ಮಾರ್ಗದಲ್ಲಿ ಬಂದಂಥ ಮಹಾಮುನಿಗಳು ಎಲ್ಲರೂ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ. ಅದರಲ್ಲಿ ಅನೇಕ ಜನ ಮುನಿಗಳಿಗೆ ಅಥವಾ ತೀರ್ಥಂಕರಿಗೂ ಸಹ ಕೆಲವೊಮ್ಮೆ ತಪಸ್ಸನ್ನು ಮಾಡುವಾಗ, ಕಠಿಣ ತಪಸ್ಸು ಮಾಡುವಾಗ ಅವರಿಗೆ ಉಪಸರ್ಗ ಆಗಿದ್ದು ಸಹ ನಾವು ಘಟನೆಯನ್ನು ಓದಿ ತಿಳಿತೀವಿ. ಆ ನಿಮಿತ್ತದಲ್ಲಿ ಗೌರವೋಪಸರ್ಗವನ್ನು ಸಹಿಸಿ ಅನೇಕ ಜನ ತಪಸ್ಸನ್ನು ಬಿಡದೆ ಅವರು ನಿಯಮವನ್ನು ಪೂರ್ಣ ಮಾಡಿ ಕರ್ಮ ನಿರ್ಜರೆ ಮಾಡಿ ಮೋಕ್ಷಕ್ಕೆ ಹೋದಂಥದ್ದು ಗೊತ್ತಾಗುತ್ತೆ. ಜಲಸಿದ್ಧೆ, ತಲಸಿದ್ಧೆ ಅಂತ ಹೇಳಿ ತವಸಿದ್ಧೆ, ನ್ಯಾಯಸಿದ್ಧೆ, ಸಂಜಮ ಸಿದ್ಧೆ, ಚರಿತ್ರ ಸಿದ್ಧೆ, ಅದು ಸಿದ್ಧ ಭಕ್ತಿಲಿ ಹೇಳ್ತೀವಿ. ಹಾಗೆ ಯೋಗಿ ಭಕ್ತಿಲಿ ಹೇಳ್ತೀವಿ. ಎಲ್ಲೆಲ್ಲಿ ಯಾವ ರೀತಿ ಮುನಿಗಳು ಉಪಸರ್ಗವನ್ನು ಸಹಿಸಿಕೊಂಡ್ರು
ಅವರೆಲ್ಲ ಸಹಿಸಿಕೊಂಡು ಹೇಗೆ ತಮ್ಮ ಆತ್ಮಜ್ಞಾನವನ್ನು ಪೂರ್ಣ ಮಾಡಿದ್ರು ಅನ್ನೋಂಥದ್ದು ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ತೀರ್ಥಂಕರಲ್ಲೂ ಸಹ ಸುಪಾರ್ಶ್ವನಾಥ ಸ್ವಾಮಿಗೆ, ನಂತರ ಪಾರ್ಶ್ವನಾಥ ತೀರ್ಥಂಕರಿಗೆ, ಮಹಾವೀರ ಸ್ವಾಮಿಗೆ ಉತ್ಸರ್ಗ ಆಗಿತ್ತು ಅಂದರೆ, ಹಾಗಾಗಿ ತಪಸ್ಸು ಮಾಡುವಾಗ ಅನೇಕ ರೀತಿಯ ಬಹಿರಂಗ ರೂಪದಲ್ಲಿ ಮತ್ತು ಆಯಾಸ ಇತ್ಯಾದಿಗಳ ರೂಪದಲ್ಲೂ ಸಹ ನಮಗೆ ವ್ಯಥೆ ಉಂಟಾಗಿ ತಪಸ್ಸಿಗೆ ಭಂಗ ಆಗಬಹುದು. ಅದನ್ನೂ ಸಹಿಸ್ಕೊಳ್ತೀನಿ. ಹಾಗೆ ಕರ್ಮೋದಯದಿಂದ ಅನೇಕ ರೀತಿಯ ಪೂರ್ವ ಜನ್ಮದ ವೈರಿಗಳು ಯಾರಾದರೂ ನನಗೆ ಉತ್ಸರ್ಗ ಮಾಡಿದ್ರು ಅದನ್ನು ನಾನು ಸಹಿಸ್ಕೊಳ್ತೀನಿ, ತಪಸ್ಸನ್ನು ಪೂರ್ಣ ಮಾಡ್ತೀನಿ ಎನ್ನುವಂಥದ್ದು ಅದು ಕರ್ಮನಿರ್ಧನೆಗೆ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಹಾಮುನಿಗಳು ಎಲ್ಲರೂ ಆ ರೀತಿಯಾಗಿ ಇಟ್ಟು ವಢಾರಾಧನೆ ಅನ್ನುವಂಥ ಹಂತ ಬರುತ್ತೆ. ಅದರಲ್ಲಿ ತೀರ್ಥಂಕರು, ಒಂದು ತೀರ್ಥಂಕರ ಇನ್ನೊಂದು ತೀರ್ಥಂಕರ ಮಧ್ಯದಲ್ಲಿ ಆಗಿ ಹೋದಂಥ ಅನೇಕ ಮಹಾಪುರುಷರ ಒಂದು ಚರಿತ್ರೆ ಬರುತ್ತೆ. ಅದರಲ್ಲಿ ಸುಕುಮಾರ ಮುನಿಗಳು ಮತ್ತು ಇನ್ನು ಅನೇಕ ಜನ ಮುನಿಗಳು ಯಾವ ರೀತಿ ಕಠಿಣ ತಪಸ್ಸನ್ನು ಮಾಡಿ ಅವರು, ಅಂದರೆ ಹಿಂದಿನ ಜನ್ಮದ ವೈರಿಗಳು ಅವರನ್ನು ಯಾವ ರೀತಿ ಕಾಡಿಸಿದ್ರು, ಆದರೂ ಅವರು ತಪಸ್ಸನ್ನು ಬಿಡಲಿಲ್ಲ ಅನ್ನುವಂಥದ್ದು ವಢಾರಾಧನೆಯಲ್ಲಿ ಬರುತ್ತೆ. ಇನ್ನು ಅನೇಕ ಚರಿತ್ರೆ ನೋಡಿದಾಗ ಎಷ್ಟೋ ಜನಗಳಿಗೆ ಹೊಳೆಯಲ್ಲಿ ಅವ್ರನ್ನ ಹಿಂದಿನ ವೈರಿಗಳು ತಗೊಂಡು ಹೊಳೆಗೆ ಹಾಕಿದ್ರು, ಅಲ್ಲಿ ಅವರು ತಪಸ್ಸನ್ನು ಬಿಡದೇ ಇದ್ದರು, ಅಲ್ಲಿನಲ್ಲೂ ಅವರಿಗೆ ಕೇವಲ ಜ್ಞಾನ ಉಂಟಾಯಿತು, ಅಲ್ಲಿಂದಲೂ ಮೋಕ್ಷಕ್ಕೆ ಹೋದರು ಅಂತೇಳಿ ಅನೇಕ ಚರಿತ್ರೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಹೊಳೆಗೆ ಹಾಕಿದ್ರು, ಗುಂಡಿಗೆ ಹಾಕಿದ್ರು, ಎಲ್ಲೆಲ್ಲಿ ಹಾಕಿದ್ರು ಮುನಿಗಳು ತಪಸ್ಸನ್ನು ಬಿಡಲಿಲ್ಲ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಈ ರೀತಿಯಾಗಿ ಯಾರೆಲ್ಲ ತಪಸ್ಸನ್ನು ಆಚರಿಸಿ ಮೋಕ್ಷವನ್ನು ಹೊಂದರು ಆ ಮುನಿಗಳನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು. ವಸೇಯ ಪ್ರಥನ್ ತಮವಾಸ ಯುದ್ಧ, 1 ವರ್ಷದವರೆಗೆ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮುನಿ ಅವಸ್ಥೆಯಲ್ಲಿ ಒಂದೇ ಆಸನದಲ್ಲಿ ನಿಂತು ತಪಸ್ಸನ್ನು ಮಾಡಿದ್ರು, ಆಹಾರವಿಲ್ಲದೆ ತಪಸ್ಸನ್ನು ಮಾಡಿದ್ರು ಅನ್ನುವಂಥದ್ದು ನಾವು ಕೇಳ್ತೇವೆ. ಹಾಗೆ ಆದಿನಾಥ ಸ್ವಾಮಿಗಳು 6 ತಿಂಗಳವರೆಗೆ ನಿರಂತರ ಆಹಾರ ಸಿಗದೆ ಅವರು ಉಪವಾಸ ಮಾಡಿ ಮತ್ತು ಅವರು ಆಹಾರವನ್ನು ಪ್ರಾಪ್ತ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಈಗೆಲ್ಲ ಅನೇಕ ನಾವು ಇದನ್ನು ನೋಡಿದಾಗೆಲ್ಲ ತಪಸ್ಸು ಮಾಡುವಾಗ ಎಷ್ಟು ಕಷ್ಟ ಇರುತ್ತೆ, ಅದನ್ನು ಯಾವ ರೀತಿ ಯೋಗ ನಿಗ್ರಹ ಮಾಡಿ ಅವರು ಗೆದ್ದು ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವರ್ತಮಾನ ಕಾಲದಲ್ಲಿ ಆಚಾರ್ಯ ಶಾಂತಿಸಾಗರ ಮುನಿಗಳು ಸಹ 20ನೇ ಶತಮಾನದಲ್ಲಿ ಅವರ ಜೀವನದ ಸುಮಾರು 27 ವರ್ಷ, ಅಂದರೆ 9,000ಕ್ಕೂ ಚಿಲ್ಲರೆ ಉಪವಾಸವನ್ನು ಮಾಡಿದರು. ಅಂದರೆ ಅವರು 82, 83, 4 ವರ್ಷನ ಬದುಕಿದರು. ಅದರಲ್ಲಿ 27 ವರ್ಷ ಬರೀ ಉಪವಾಸ ಮಾಡಿದ್ದೆ, ಅಷ್ಟು ದಿನ ಲೆಕ್ಕ ಹಾಕಿದ್ರೆ 27 ವರ್ಷ ಬರೀ ಉಪವಾಸ ಮಾಡಿದರು ಅಂತ ಹೇಳ್ತಾರೆ. ಎಲ್ಲ ನೋಪಿಗಳನ್ನು ಅವರು ಮಾಡಿದರು ಅಂತೇಳಿ ಚರಿತ್ರೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಈ ಚತುರ್ಥ ಕಾಲದಲ್ಲಿ ಉಪವಾಸ ಮಾಡ್ತಾಯಿದ್ರು, ತಪಸ್ಸು ಮಾಡ್ತಾಯಿದ್ರು ಅಂತಲ್ಲ, ಪಂಚಮ ಕಾಲದಲ್ಲೂ ಸಹ ಈ ರೀತಿ ತಪಸ್ಸನ್ನು, ಸಿಂಹನಿಷ್ಕ್ರಿಯ ತಪಸ್ಸನ್ನು, 1 ಆಹಾರ 1 ಉಪವಾಸ, 15 ಉಪವಾಸ 1 ಆಹಾರ, ಈ ಥರ ಮಾಡಿದಂಥ ಮಾಸೋಪವಾಸಗಳು ನಿಷ್ಕಾಮ ಎಲ್ಲರೂ ಮಾಡ್ತಾರೆ. ಹಾಗಾಗಿ ಅವರವರ ವ್ರತ ಸಂಕಲ್ಪಗಳು, ವ್ರತ ನಿಯಮಗಳು ಬೇರೆ ಬೇರೆ ರೀತಿ. ಈಗ ಚತುರ್ದಶಿ, ಅಷ್ಟಮಿಗೆ ಕೆಲವರು ನಿರಾಹಾರ ನಿರ್ಜಲ ಉಪವಾಸ, ಅಂದರೆ ನೀರು ಕುಡಿಯದೆ ಮಾಡುವಂಥ ಜನರು ಇದ್ದಾರೆ. ಕೆಲವರು ಆಹಾರ ಪದಾರ್ಥವನ್ನೆಲ್ಲ ಬಿಟ್ಟಿರ್ತಾರೆ, ಆದರೆ ನೀರನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅನ್ಯ ಸಂಪ್ರದಾಯದಲ್ಲಿ ಹೇಳೋದು ಅದೇ ರೀತಿಯಲ್ಲಿ ಅವರು ಯಥೋಚಿತವಾಗಿ ವ್ರತ ನಿಯಮಗಳನ್ನು ಪಾಲಿಸ್ತಾರೆ. ಇದು ನಮ್ಮ ಜೈನ ಧರ್ಮದ ತಪಸ್ಸಿಗೂ ಬೇರೆ ತಪಸ್ಸಿಗಿರುವಂಥ ವ್ಯತ್ಯಾಸ ಏನಂತ ಹೇಳಿದ್ರೆ ಇದೇ ವ್ಯತ್ಯಾಸ. ನಮ್ಮಲ್ಲಿ ಉಪವಾಸ ಏನಿದ್ರು 24 ತಾಸುಗಳಿಗೆ ಅನ್ವಯ ಆಗುತ್ತೆ. ಬೇರೆ ಧರ್ಮದವರು 12 ತಾಸಿಗೆ ಉಪವಾಸ ಮಾಡ್ತಾರೆ. ಹಗಲು ಉಪವಾಸ ಮಾಡಿ ರಾತ್ರಿ ಊಟ ಮಾಡ್ತಾರೆ. ಕೆಲವೊಂದು ವ್ರತಗಳು ಬರ್ತವೆ, ಅಲ್ಲಿ ಕರ್ವಾ ಚೌತು, ಇನ್ನೊಂದು ಯಾವುದೋ ಬರುತ್ತೆ, ಹಗಲೆಲ್ಲ ಉಪವಾಸ ಇರ್ತಾರೆ. ರಾತ್ರಿ ಚಂದ್ರ ಬಂದು ನೋಡಿದ ಮೇಲೆ ವ್ರತ ನಿಯಮ ಮಾಡ್ತಾರೆ ಧರ್ಮಗಳು. ಆದರೆ ನಮ್ಮ ಧರ್ಮದಲ್ಲಿ ಆ ರೀತಿಯ ಉಪವಾಸಗಳಿಗೆ ಇದಕ್ಕೆ ನಂದು ಮೊದಲೇ ತ್ಯಾಗನೇ ರಾತ್ರಿ ಭೋಜನ ಮೊದಲೇ ಇರೋದು. ಅದರಿಂದಾಗಿ ನಮ್ಮಲ್ಲಿ 24 ತಾಸಿಗೂ ಅನ್ವಯಿಸುವಂಥದ್ದು. ಅದಕ್ಕೆ ಈ ರೀತಿಯ ತಪಸ್ಸುಗಳು ಯಾವುದಾದ್ರೂ ನಿರ್ದಿಷ್ಟ ಇಚ್ಛೆಗಳನ್ನು ಇಟ್ಕೊಂಡು ಹಠ ಹಿಡಿದು ಕೆಲವರು ತಪಸ್ಸು ಮಾಡ್ತಾರಲ್ಲ, ಅದಕ್ಕೆ ಬಾಲತಪ ಅಂತ ಹೇಳ್ತಾರೆ. ಅಂದರೆ ನಿತ್ಯಾತ್ವ ತಪ, ಏನಾದರೂ ಒಂದು ತನ್ನ ಲೌಕಿಕ ಇಚ್ಛೆಯನ್ನು ಇಟ್ಕೊಂಡು ಮಾಡ್ತಾರಂಥದ್ದಕ್ಕೆ ಬಾಲತಪ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರದ್ದೇನೋ ಮೃತ್ಯು ಆದರೆ ಅವರು ವ್ಯಂತರ ಅಥವಾ ಭವನವಾಸಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಧವಲ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವು ನಮ್ಮ ತಪಸ್ಸು ಏನಿದೆ ಸಮ್ಯಕ್ತಪೂರ್ವಕವಾಗಿದ್ದು, ಮನವಚನ ಕಾಯಪೂರ್ವಕವಾಗಿ ನಾವು ಮಾಡ್ತಿರೋದು ಕರ್ಮ ನಿರ್ಜರಿಗೆ ಅನ್ನುವಂಥ ತಿಳ್ಕೊಂಡು ಮಾಡುವಂಥ ತಪಸ್ಸಿರೋದ್ರಿಂದ ನಮ್ಮ ಮಹಾಮುನಿಗಳು 24 ಜನ ತೀರ್ಥಂಕರಾಗಿದ್ದಾರೆ, ಮಹಾಪುರುಷರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವ್ರತ ನಿಯಮಗಳನ್ನು ಪಾಲಿಸುವಾಗ ನಾವು ಸಹ ಯಾವುದೇ ರೀತಿ ಅತಿಚಾರಗಳನ್ನು, ದೋಷಗಳನ್ನು ಬರದಂತೆ
ಮಾಡ್ಕೊಂಡು ಹೋಗುವಂಥದ್ದು ಉತ್ತಮವಾದಂಥ ತಪಸ್ಸಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ದಶಲಕ್ಷಣ ಮಹಾಪರ್ವದಲ್ಲಿ ಕೆಲವರು 10 ಉಪವಾಸಗಳನ್ನು ಬೇರೆ ಬೇರೆ ಮುನಿ ಸಂಘ ಕಡೆಯಲ್ಲಿ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು 16 ಉಪವಾಸಗಳ ವ್ರತ ನಿಯಮವನ್ನು ಹಿಡಿದಿದ್ದಾರೆ. ಕೆಲವರು 1 ತಿಂಗಳ ವ್ರತನ ಹಿಡಿದಿದ್ದಾರೆ. ಇದ್ರದ್ದು ಷೋಡಶ ಕಾರಣದ್ದು 1 ಉಪವಾಸ 1 ಊಟ ಅಂತೇಳಿ ಅವಾಗ 16 ಉಪವಾಸಗಳು ಅವ್ರಿಗೆ ಸಿಗುತ್ತೆ. ದಶಲಕ್ಷಣ ಕೆಲವರು 10, ಕೆಲವರು 5, ಕೆಲವರು 8, ಕೆಲವರು 3, ಕೆಲವರು 1 ಮಾಡ್ಬೋದು, ಕೆಲವರು 1 ಹೊತ್ತು ಮಾಡ್ತಿದ್ದಾರೆ. ನಾವಂತೂ 10 ಉಪವಾಸ ದಿನ ಷೋಡಶ ಕಾರಣ ಭಾವನೆಯಿಂದ ತತ್ವಾಸೂತ್ರ ದಿನ ಹೇಳ್ತಿದೆ. ಫಲಂ ಸ್ಯಾದ್ ಉಪವಾಸಸ್ಯ ಭಾಷಿತಂ ಮುನಿ ಪುಂಗವೇ. ತತ್ವಾಸೂತ್ರ ಓದೋದ್ರಿಂದಲೂ ಸಹ 1 ಉಪವಾಸ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಎಷ್ಟು ಸಲ ಓದಿದ್ರು ಅಷ್ಟು ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ತತ್ವಾಸೂತ್ರ ಸ್ವಾಧ್ಯಾಯ ಮಾಡೋದ್ರಿಂದಲೂ ಉಪವಾಸದ ಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಹ ನಮ್ಮ ಕೈಗೆ ತೋಚಿತವಾದಂಥ ವ್ರತ ನಿಯಮಗಳನ್ನು ಪಾಲಿಸಬೇಕು. ಚತುರ್ದಶಿ, ಅನಂತ ಚತುರ್ದಶಿ ದಿವಸನೂ ಕೆಲವರು ವ್ರತ ಮಾಡ್ತಾರೆ. ಕೆಲವರಿಗೆ 5 ದಿವಸದ ವ್ರತ ಮಾಡುವಂಥವ್ರಿಗೆ ಇವತ್ತಿನಿಂದ ಶುರುವಾಗುತ್ತೆ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಅವರು ಉತ್ತಮವಾದಂಥ ಅನಂತ ನೋಂಪಿ ಯಾರು ಮಾಡ್ತಾರೆ ಅದಕ್ಕೆ ಮಧ್ಯಮದ್ದು ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಹಾಗೆ ಜಗನ್ಯ ಅಂತ ಹೇಳಿದ್ರೆ ಕೇವಲ ಚತುರ್ದಶಿ ದಿವಸ ಮಾತ್ರ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡೋದಷ್ಟೇ. ಅವರಿಗೆ ಇಷ್ಟೆಲ್ಲ ಪೂಜೆಗಳು ಯಾವುದೂ ಇರೋದಿಲ್ಲ. ಅದಕ್ಕೆ ಜಗನ್ಯ ಅಂತ ಹೇಳ್ತಾರೆ. ಈ ರೀತಿಯ ವ್ರತಮಾಂಸಗಳನ್ನು ಸಹ ಮಾಡಲಾಗುತ್ತೆ. ಪ್ರತಿಯೊಂದು ವ್ರತದಲ್ಲೂ ಉತ್ತಮ, ಮಧ್ಯಮ, ಜಗನ್ಯ ಅನ್ನುವಂಥ ನಿಯಮವನ್ನು ಹೇಳಿದ್ದಾರೆ. ಹಾಗಾಗಿ ಶಕ್ತಿತ ತ್ಯಾಗ, ಶಕ್ತಿತ ತಪ ಅಂತೇಳಿ ನಮ್ಮಲ್ಲಿ ಹೇಳಿರುವಂಥದ್ದು. ಎಲ್ಲರೂ ಒಂದೇ ರೀತಿ ಮಾಡಬೇಕು ಅಂತಿಲ್ಲ. ಅವರ ಶಕ್ತಿಯಾನುಸಾರವಾಗಿ ಅವರ ಒಂದು ಯಾವ ಶ್ರದ್ಧೆ ಇದೆ ಅದರ ಮೇಲೆ ಮಾಡ್ಬೋದು. ಆ ನಿಮಿತ್ತವಾಗಿ ತಾವೆಲ್ಲರೂ ಸಹ ಈ ನೋಂಪಿ ಪೂಜೆಗಳನ್ನು ಮಾಡ್ತಾ ಸೋಮವಾರದಿಂದ ಇನ್ನು ಅನಂತ ಚತುರ್ದಶಿ ನೋಂಪಿ ಕಾರ್ಯಕ್ರಮ ಮಾಡೋರಿಲ್ಲ. ಅವಾಗಲೂ ಸಹ ತಮ್ಮೆಲ್ಲರಿಗೂ ಆ ಅನಂತ ಪುಣ್ಯವನ್ನು ಕೊಡುವಂಥ ವ್ರತ ನೋಂಪಿಗಳು ಸಿದ್ಧಿಸಲಿ. ತಮ್ಮೆಲ್ಲರಿಗೂ ಸಹ ಮುಂದೆ ಉತ್ತರೋತ್ತರವಾಗಿ ಮುನಿಗಳ ಒಂದು ಸಾನ್ನಿಧ್ಯದಲ್ಲಿ ಇದ್ದು ಮುನಿ ಮಾರ್ಗದಲ್ಲಿ ನಡೆದು ಆತ್ಮಕಲ್ಯಾಣ ಮಾಡಿಕೊಳ್ಳುವಂಥ ತಪಸ್ಸು ಸಿದ್ಧಿಸಲಿ ಅಂತ ಹೇಳ್ತಾ ಎಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಾವುಗಳು ತೆಗೆದುಕೊಂಡಿರುವಂಥ ವ್ರತ ನಿಯಮಗಳು ನಿಷ್ಠೆಯಿಂದ ಶ್ರದ್ಧಾಪೂರ್ವಕವಾಗಿ ನಿಭಾಯಿಸುವಂಥ ಶಕ್ತಿ ನಮಗೆ ಯಾವಾಗಲೂ ಇರಲಿ. ಅನ್ಯತಃ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವಂಥ ಮೂಲಕವಾಗಿ ಆ ಭಗವಂತನ ಶರಣನಲ್ಲೇ ನಮ್ಮ ಎಲ್ಲ ವ್ರತ ನಿಯಮಗಳು ಪೂರ್ಣ ಆಗಲಿ ಅನ್ನುವಂಥ ಭಾವನೆಯನ್ನು ಮಾಡೋಣ. ಹುಲಿ ಉತ್ತಮ ತಪೋದ್ಧಾರಣಕ್ಕೆ